ಲೇಔಟ್ ಕಾಮಗಾರಿಗೆ ಸ್ಫೋಟಕ ಬಳಕೆ, ಕೆಲ ಮನೆಗಳಿಗೆ ಹಾನಿ. ಸ್ಥಳ ಪರಿಶೀಲನೆ ಮಾಡಿದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್. ಈ ಕುರಿತು ಸುಮೋಟೋ ಕೇಸ್ ದಾಖಲಿಸಿದ ಕಂಪ್ಲಿ ಪೊಲೀಸರು. ಕಂಪ್ಲಿ ನಗರದ ಡಿಗ್ರಿ ಕಾಲೇಜು ಸಮೀಪ ಲೇಔಟ್ ನಿರ್ಮಾಣ ಕಾಮಗಾರಿಗಾಗಿ ಕಲ್ಲು ಬಂಡೆಯನ್ನ ಸ್ಫೋಟಕಗಳಿಂದ ಹೊಡೆದ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಕಳೆದ ಬುಧವಾರ ಮಧ್ಯಾಹ್ನ ವೇಳೆ ಬಾಂಬ್ ಬಳಸಿ ಕಲ್ಲು ಬಂಡೆಯನ್ನ ಚದುರಿಸಲಾಗಿದ್ದು, ಅದರ ಪರಿಣಾಮವಾಗಿ ಹತ್ತಿರದ ಬಸವೇಶ್ವರ ನಗರದಲ್ಲಿ ಇರುವ ಕೆಲ ಮನೆಗಳಿಗೆ ಹಾನಿಯಾಗಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಕೆಲ ಮನೆಗಳ ಗೋಡೆಗಳಲ್ಲಿ ಬಿರುಕು ಬಿದ್ದಿದ್ದು, ಮನೆಯೊಳಗಿನ ಸಾಮಗ್ರಿಗಳು ಕೂಡ ಚಿಲ್ಲಾಪಿಲ್ಲಿಯಾಗಿದೆ ಎನ್ನಲಾಗುತ್ತಿದೆ. ರೆಸಿಡೆನ್ಸಿ ಪ್ರದೇಶದಲ್ಲಿ ಸ್ಫೋಟಕ ಬಳಕೆ ಮಾಡಿರುವುದರಿಂದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಫೋಟಕ ಬಳಸಲು ಅಗತ್ಯವಾದ ಅನುಮತಿ ಪಡೆಯಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕಂಪ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಇದೇ ವೇಳೆ ಇಂದು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಸ್ಫೋಟಕದ ಸ್ವರೂಪ, ಸುರಕ್ಷಿತ ಕ್ರಮಗಳು ಪಾಲಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿದೆ. ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಎನ್ನಲಾಗುತ್ತಿದೆ.